ನಿಂದಕರ ನುಡಿಯಿಂದ ಏಳಿಸೈ, ನಿಂದಕರ ನುಡಿಯಿಂದ ಏಳಿಸೈ, ಶಿವಭಕ್ತಿಯ ಪ್ರಭೆಯಾಯಿತು, ಶಿವಭಕ್ತಿಯ ಪ್ರಭೆಯಾಯಿತು. ಅಂಧಕಾರ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು, ನಿಂದಕರ ನುಡಿಯಿಂದ ಏಳಿಸೈ, ಶಿವಭಕ್ತಿಯ ಪ್ರಭೆಯಾಯಿತು, ಶಿವಭಕ್ತಿಯ ಪ್ರಭೆಯಾಯಿತು. ಅಹುದೆಂದಡೆ ಅಲ್ಲವೆಂದತಿಗಳವರು, ಅಹುದೆಂದಡೆ ಅಲ್ಲವೆಂದತಿಗಳವರು, ಕುತರ್ಕ ಶಾಸ್ತ್ರದಿಂದ ಯಮಗತಿಗರ ಕೂಡೆ, ಕುತರ್ಕ ಶಾಸ್ತ್ರದಿಂದ ಯಮಗತಿಗರ ಕೂಡೆ, ನಾನಾ ಜನ್ಮಕ್ಕೇರದೆ, ನಾನಾ ಜನ್ಮಕ್ಕೇರದೆ, ಶಿವಾಚಾರದ ಪಥವ ತೋರಯ್ಯ, ಕಲಿದೇವರ ದೇವ. ನಾನಾ ಜನ್ಮಕ್ಕೇರದೆ ಶಿವಾಚಾರವ ಪಥವ ತೋರಯ್ಯ, ಕಲಿದೇವರ ದೇವ. ಶಿವಾಚಾರದ ಪಥವ ತೋರಯ್ಯ, ಕಲಿದೇವರ ದೇವ, ಕಲಿದೇವರ ದೇವ, ಕಲಿದೇವರ ದೇವ. ಮಡಿವಾಳ ಮಾಚಿದೇವಂದು ಅಂಕಿತ ನಾಮ ಕಲಿದೇವರ ದೇವ ಅಂತ. ಅದು ವರ್ಡ್ಗಳೇ ಅರ್ಥ ಆಗಲ್ಲ ಅಲ್ಲ. ಮತ್ತೆ ಎಲ್ಲಂಗಿರೋದು ಬಸವಣ್ಣವರಂತೂ ಈ ತುಂಬಾನೇ ಸುಲಭವಾಗಿದ್ದಾವೆ. ಅಕ್ಕಮಹಾದೇವಿ ಎಲ್ಲರವೂ ಅಷ್ಟೇ. ಅಲ್ಲ, ಅವು ಕೂಡ ಕೆಲವೊಂದು ಈಸಿ ಇದಾವೆ, ಎಲ್ಲ ತುಂಬಾನೇ ಈಸಿ ಇದೆ ವಚನಗಳು. ಅಂದ್ರೆ ತಿಳಿಯಂಗೆ ಸಾಧಾರಣ ಮನುಷ್ಯರು ಕೂಡ ತಿಳ್ಕೊಳಂಗೆ ಬರ್ದಿದ್ದಾರೆ. ಯಡಿಯೂರು ಸಿದ್ಧಲಿಂಗೇಶಂದ ನೋಡ್ತೀನಿ. ಅದು ಸ್ವಲ್ಪ ಕಡಿಮೆ ಇದೆ ಅನ್ಸುತ್ತೆ, ಕಡಿಮೆ ಕಲೆಕ್ಟ್ ಮಾಡಿದೀನಿ ಏನೋ ಗೊತ್ತಿಲ್ಲ. ಇದು ಒಂದು ಬುಕ್ ಕೊಟ್ಟಿರ್ತಾರೆ, ಇದು 101 ವಚನಕಾರರ ಇದು ಅಂತ. 101 ವಚನಕಾರರು ಇದ್ದಾರೆ ಇದ್ರೊಳಗೆ, ಎಲ್ಲರದ್ದು ವಚನ ಇದೆ ಇದ್ರೊಳಗೆ. ವಚನ ಕುಮಾರಸ್ವಾಮಿ ಕೊಟ್ಟಿರೋದು ಬುಕ್ಕು. ಇದ್ರಲ್ಲಿ ಅವ್ರದ್ದು ಇದೆಯಾ ನೋಡ್ತೀನಿ, ಕಲೆಕ್ಟ್ ಮಾಡಿ ಇಟ್ಕೊಂಡಿದೀನಿ ಸುಮಾರು ಬುಕ್ಕಲ್ಲಿ. ಅವ್ರು ಡೈರಿ ಬುಕ್ಗಳು ಕೊಟ್ಟಿದ್ದಾರೆ ಸುಮಾರು. ಬಸವಣ್ಣವ್ರ ಮೇಲ್ಗಡೆ ಫಿಗರ್ ಇರೋದು ಪ್ರಿಂಟ್ ಅಲ್ಲಿ, ಮತ್ತೆ ಇನ್ನೊಂದ್ರಲ್ಲಿ ಅಲ್ಲಮ ಪ್ರಭು ಇರೋದು ಮೇಲ್ಗಡೆಗೆ. ಅದ್ರಾಗ ಎಲ್ರಿಗೂ ವಚನಗಳಿದಾವೆ, ಎಲ್ಲರದ್ರಲ್ಲೂ ವಚನ ಇದೆ. ಇದ್ರಲ್ಲಿ ಇಲ್ಲ ಯಡಿಯೂರು ಸಿದ್ಧಲಿಂಗೇಶಂದು. ನನ್ ಬುಕ್ಕಲ್ಲಿ ಬರ್ಕೊಂಡಿರ್ಬೇಕು, ಹುಡುಕ್ಬಿಟ್ಟು ಹೇಳ್ತೀನಿ ನಿಮ್ಗೆ. ಇವತ್ತು ಬಯಲು ಹೋಗಿರ್ಬೇಕು, ಅಮ್ಮವ್ರು ಬಂದಿಲ್ಲಿನ. ಯಾರು?
ಈಗ ಸುನಂದ ಅವ್ರು ಬಂದಿಲ್ಲ ಅಂತ. ಆದಯ್ಯನವರು ಅಂತ ಒಬ್ರು ಇದಾರೆ. ಅವರು ಮುತ್ತುನ ವ್ಯಾಪಾರಿಗಳು ಬಸವಣ್ಣವರ ಆಸ್ಥಾನದಲ್ಲಿ. ಅವ್ರದ್ದು ಅಂಕಿತ ನಾಮ ಸೌರಾಷ್ಟ್ರ ಸೋಮೇಶ್ವರ. ಆದಯ್ಯನವರ ಅಂಕಿತ ನಾಮ ಸೌರಾಷ್ಟ್ರ ಸೋಮೇಶ್ವರ. ಇವ್ರ ಬುಕ್ಕಲ್ಲಿ ಇಲ್ಲ ಇದು. ಎಂತದು ಅದೇ ನೀವ್ ಹೇಳಿದ್ರಲ್ಲಿ ಯಡಿಯೂರು ಸಿದ್ಧಲಿಂಗೇಶಂದು. ಅಲ್ಲ ಆಯ್ತಾಯ್ತು ಅಂತ ಒಂದೊಂದು ಹೇಳಿದ್ರೆ ನಾವು ಹುಡುಕೊಂಡು ಇಟ್ಕೊಳಕ್ ಸರಿ ಹೋಗುತ್ತೆ. ಆದಯ್ಯನವ್ರ ವಚನ ಹೇಳ್ತೀನಿ. ಮುತ್ತು ನೀರೊಳಗೆ ಹುಟ್ಟಿ ಮರಳಿ ನೀರಾಗದಂತೆ, ತಿಳಿಯ ಕಾಸಿದ ತುಪ್ಪ ಕ್ಷೀರವಾಗದಂತೆ. ಮುತ್ತು ನೀರೊಳಗೆ ಹುಟ್ಟಿ ಮರಳಿ ನೀರಾಗದಂತೆ, ತಿಳಿಯ ಕಾಸಿದ ತುಪ್ಪ ಕ್ಷೀರವಾಗದಂತೆ. ತೊಟ್ಟು ಬಿಟ್ಟ ಹಣ್ಣು ಹೂಮಿಡಿಯಾಗದಂತೆ, ತೊಟ್ಟು ಬಿಟ್ಟ ಹಣ್ಣು ಹೂಮಿಡಿಯಾಗದಂತೆ. ಸಂಸಾರದಲ್ಲಿ ಹುಡ್ಡಿ ಹಾದ ಹೊದ್ದಡೆ, ಸ್ವಯಂ ಪ್ರಕಾಶಲಿಂಗದ ಬೆಳಗಿನಲ್ಲಿ ಬೆಳೆದು, ಸ್ವಯಂ ಪ್ರಕಾಶಲಿಂಗದ ಬೆಳಗಿನಲ್ಲಿ ಬೆಳೆದು. ತಲ್ಲೀನವಾಗಿರ್ದರಯ್ಯ, ತಲ್ಲೀನವಾಗಿರ್ದರಯ್ಯ, ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು, ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು. ಹಂಗಿದೆ ನೋಡ್ರಿ. ಆದಯ್ಯನವರು ಅಂತ ಮುತ್ತಿನ ವ್ಯಾಪಾರಿ ಅಲ್ಲಿ. ತೋರ್ಸಕತ್ತೇವೆ. ಜೈ ಶ್ರೀ. ಅವ್ರ ಹೆಂಡತಿಗಳು ಕೂಡ ವಚನ ಬರ್ದಿದ್ದಾರೆ. ಎಲ್ಲ ಅವ್ರವ್ರ ಹೆಂಡತಿಗಳು. ಹೇಳಿದ್ರೆ ತೋಂಟದ ಸಿದ್ಧಲಿಂಗನ ನೀವ್ ಹೇಳಿದ್ದು? ಒಂದು ಬರ್ಕೊಂಡಿದೀನಿ ಒಂದು ಅದು ಶ್ಲೋಕದ ತರ ಇದೆ ಒಟ್ಟು.
ಅಮ್ಮ ಮನೆಗ್ ಹೋಗಿದ್ರ ಅವರೆಲ್ಲ ಇವ್ರ ಕವಿತಾ ಅಕ್ಕವರು ಅವರೆಲ್ಲ. ಹ್ಮ್ 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 ಪ್ರಾಕ್ಟೀಸ್ ಮಾಡ್ಯಾರ ಒಬ್ರು ಇಲ್ಲ. ಏನದು? ಹ್ಮ್ 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 ಅದೇ ಅದೇ. ಕೇಳಿಸ್ತಾ ಇಲ್ಲ, ಸೌಂಡ್ ಇಲ್ಲ ಅಲ್ಲ. ಅಮ್ಮ ಹೋಗಿದ್ದಾರೆ ಅದಕ್ಕೆ ಫಂಕ್ಷನ್ಗೆ. ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ यो वीरशैव सिद्धान्तं स्थापयामास ಭೂತಲೆ ಮಣ್ಣ ಕಣಕಣದಲ್ಲೂ ಸಂಪು ಕವಿರುಗಳಿರಲಿ ವಹರಿ ಭಾರತೆಯು ಎಂದೋ ಭಕ್ತವಿರಲಿ ರಸವು ರಸವಾಗಿ ಬಾಳು ನಂದನವಾಗಿ ಶ್ರೀ ಜಗದ್ಗುರು ರೇಣುಕರ ಕರುಣೆ ಮಳೆಯಾಗಿ ಹರಿದು ಬರಲಿ ಮಳೆಯಾಗಿ ಹರಿದು ಬರಲಿ ಮಳೆಯಾಗಿ ಹರಿದು ಬರಲಿ. ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ನಗರದಲ್ಲಿ ವಿರಾಜಮಾನವಾಗಿರುವ
ಶ್ರೀ ಶನೇಶ್ವರ ಹಿರೇಮಠದ ಪವಿತ್ರ ಪ್ರಾಂಗಣದಲ್ಲಿ ಸಂಯೋಜಿಸಿದಂತ ಶ್ರೀ ಶನೇಶ್ವರ ಸ್ವಾಮಿಯ 9ನೇ ವಾರ್ಷಿಕೋತ್ಸವ ಮನುಕುಲ ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಹಾಗೂ ಮನುಕುಲ ಸದ್ಭಾವನಾ ಬೆಳಕಿನ ಧರ್ಮ ಸಮಾರಂಭ ಸಂಘಟಿಸಿ ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದಂತ ರಾಣೆಬೆನ್ನೂರು ಹಿರೇಮಠಾಧ್ಯಕ್ಷರಾದ ಶ್ರೀ ಶಟಸ್ಥಲ ಬ್ರಹ್ಮ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳವರೇ, ಸಮಾರಂಭದ ನೇತೃತ್ವವನ್ನು ವಹಿಸಿಕೊಂಡಂತ ಬಂಕಾಪುರ ಅರಳಲೆ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ. ಯಾವ ಗುರುಗಳು ಮಾತಾಡ್ತಿರೋದು? ಎಲ್ಲ ಮಠಗಳ ಶ್ರೀಗಳವರೇ, ಇವತ್ತಿನ ಈ ಅಪೂರ್ವ ಸಮಾರಂಭದಲ್ಲಿ ಮನುಕುಲ ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದಂತ ಕರ್ನಾಟಕ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಖಾತೆ ಸಚಿವರಾದಂತ ಸನ್ಮಾನ್ಯ ಶ್ರೀ ಕೆ.ಎಸ್. ಈಶ್ವರಪ್ಪನವರೇ, ರಾಣೆಬೆನ್ನೂರು ಕ್ಷೇತ್ರದ ಶಾಸಕರಾದ ಶ್ರೀ ಅರುಣಕುಮಾರ್ ಪೂಜಾರ್ ಅವರೇ, ಕರ್ನಾಟಕ ಉಗ್ರಾಣ ನಿಗಮದ ಅಧ್ಯಕ್ಷರಾದ ಯೋಗಿ ಬಣಕಾರ್ ಅವರೇ, ಮಾಜಿ ಸಂಸದರಾದ ಮಂಜುನಾಥ್ ಕುನ್ನೂರ್ ಅವರೇ, ಈ ಕಾರ್ಯಕ್ರಮ ಸಮಿತಿಯಲ್ಲಿ ಮುಖ್ಯಸ್ಥರಾದಂತ ರಾಮಲಿಂಗಣ್ಣ ವಕೀಲರನ್ನ ಮೊದಲು ಮಾಡಿ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗೌರವಾನ್ವಿತ ಗಣ್ಯರೇ, ಪತ್ರಿಕಾ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ರಾಣೆಬೆನ್ನೂರು ನಗರದ ಶ್ರೀ ಶನೇಶ್ವರ ಹಿರೇಮಠದಲ್ಲಿ ಒಂದು ದಿನವಲ್ಲ, 2 ದಿನವಲ್ಲ, 384 ದಿನಗಳ ಕಾಲ ಎಲ್ಲಿಯಾದರೂ ನಿರಂತರವಾಗಿ ಕಾರ್ಯಕ್ರಮ ನಡೆದಿದ್ರೆ ಅದು ರಾಣೆಬೆನ್ನೂರು ಶನೇಶ್ವರ ಹಿರೇಮಠದಲ್ಲಿ ಅನ್ನೋದನ್ನ ಅತ್ಯಂತ ಸಂತೋಷದಿಂದ ಇಲ್ಲಿ ಹೇಳಿ ಇಚ್ಛೆ ಪಡ್ತಾ ಇದ್ದೆ. ಶ್ರೀ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳವರು ಜನರಿಗೆ ಬರುವಂತಹ ಸಂಕಷ್ಟಗಳನ್ನ ದೂರ ಮಾಡಲಿಕ್ಕೆ, ಅವರು ಬೇಡಿದ ಬಯಸಿದ ಸಂಕಲ್ಪಗಳು ಪೂರ್ತಿಯಾಗಲಿಕ್ಕೆ ಈ ಕ್ಷೇತ್ರದಲ್ಲಿ ಶನೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಪ್ರತಿ ವರ್ಷ ವಾರ್ಷಿಕೋತ್ಸವ ಸಮಾರಂಭವನ್ನ ಬಹಳ ಅದ್ದೂರಿಯಾಗಿ ಸರ್ವಾಂಗ ಸುಂದರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಹಿಂದೆ ನಡೆದಂತ ಒಂದು ವಾರ್ಷಿಕೋತ್ಸವದಲ್ಲಿ ಜಗತ್ತವರು ಪಾಲ್ಗೊಂಡಿದ್ದರು. ಮತ್ತೆ ಕೆಲವು ವರ್ಷಗಳ ನಂತರ ಇವತ್ತು ಈ ವರ್ಷ ನಡೆಯುವ ನೆಟ್ ಹೊಟ್ಟೋಯ್ತೋ ಏನೋ ಪಾಪ. ಅಲ್ಲ ಒಳಗಡೆ ಕಾರ್ಡ್ ತರ ಇದೆಯಲ್ವಾ? ಶಾಂತಿ, ಸಾಮರಸ್ಯ, ಸದ್ಭಾವನೆಗಳನ್ನ ಬೆಳೆಸುವಂತ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾವೆ. ಇವತ್ತು ಅದರ ಜೊತೆಗೆ
ಧಾರ್ಮಿಕ ಕಾರ್ಯಗಳ ಜೊತೆಗೆ ಸಾಮಾಜಿಕವಾಗಿಯೂ ಕೂಡ ಅನೇಕ ಮಠಗಳು ತಮ್ಮದೇ ಆದಂತಹ ಪ್ರಣಾಳಿಕೆಗಳನ್ನು ಹಾಕಿಕೊಂಡು ಸಮಾಜದ ಎಲ್ಲ ವರ್ಗದ ಜನರಿಗೆ ಹೆಚ್ಚು ಪ್ರಯೋಜನವಾಗುವಂತಹ ಕಾರ್ಯಗಳನ್ನ ಮಾಡ್ತಾ ಇರುವಂತಹದ್ದು ತಮಗಷ್ಟೇ ಅಲ್ಲ, ಜಗತ್ತೊಳಗೆ ಕೂಡ ಅತ್ಯಂತ ಸಂತೋಷವನ್ನ ಉಂಟು ಮಾಡ್ತಾ ಇದೆ. 384 ದಿನಗಳ ಅವಧಿಯಲ್ಲಿ ಶ್ರೀಗಳವರು ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಕಲ್ಯಾಣ ಮಹೋತ್ಸವ, ರೈತ ಚೈತನ್ಯ ಜ್ಯೋತಿ ಯಾತ್ರೆ, ಸಾವಯವ ಕೃಷಿ ಮೇಳ, ಯೋಧ ನಮನ, 384 ಬಾಗಿನ ಸಮರ್ಪಣೆ, ಕ್ಷೀರ ಕುಂಭೋದ್ಭವ, 63 ಮಂಟಪ ಪೂಜೆ, ಮಾತೃ ಸಂಗಮ ಸಮಾವೇಶ ಇವೆಲ್ಲವುಗಳನ್ನ ಅತ್ಯಂತ ಸರ್ವಾಂಗ ಸುಂದರವಾಗಿ ನೆರವೇರಿಸಿ ಇಂದು ಮನುಕುಲ ಸದ್ಭಾವನಾ ಬೆಳಕಿನ ಸಮಾರಂಭದಲ್ಲಿ ಮಹಾಮಂಗಲವನ್ನ ಮಾಡ್ತಾ ಇದ್ದಾರೆ. 384 ದಿನಗಳಂದ್ರೆ 2 ಮಹಾಮಂಡಲ ಪೂಜೆಯನ್ನು ಶ್ರೀಗಳವರು ಪ್ರಾರಂಭದಲ್ಲಿ ತಮ್ಮೆಲ್ಲರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಬಹುಶಃ ಈ ಕ್ಷೇತ್ರದಲ್ಲಿ ನಾವೆಲ್ಲ ಮಹಾರಾಷ್ಟ್ರದಲ್ಲಿ ಶ್ರೀರಾಮಪುರದಲ್ಲಿ ಶನೇಶ್ವರ ಸ್ವಾಮಿಯ ಕ್ಷೇತ್ರವನ್ನ ಕಾಣ್ತಾ ಇದ್ವಿ. ಯಾರಾದರೂ ದೋಷ ನಿವಾರಣೆಗಾಗಿ ಅಲ್ಲಿಗೆ ಹೋಗಿ ಪರಿಹಾರ ಮಾಡಿಕೊಂಡು ಬರ್ತಾ ಇದ್ವಿ. ಅವರು ಇವತ್ತು ಕರ್ನಾಟಕದ ಮಧ್ಯವರ್ತಿ ಕೇಂದ್ರವಾದಂತಹ ರಾಣೆಬೆನ್ನೂರಿನಲ್ಲಿ ಇವತ್ತು ಹಿರೇಮಠದ ಈ ಪವಿತ್ರ ಪ್ರಾಂಗಣದಲ್ಲಿ ಏನು ಶನೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿ ಈ ಭಾಗದ ಈ ಎಲ್ಲ ಜನರಿಗೆ ಒಳ್ಳೆಯದನ್ನು ಮಾಡುವಂತ ಕಾರ್ಯವನ್ನ ಶ್ರೀಗಳು ಮಾಡುತ್ತಿರುವುದನ್ನು ನೋಡಿ ಬಹಳಷ್ಟು ಸಂತೋಷ, ಹೆಮ್ಮೆ ಅನ್ನಿಸ್ತಾ ಇದೆ. ಕೆಲವರು ದೇವರನ್ನ ನಂಬಿ ನಡೆಯುವಂತವರಿದ್ದಾರೆ, ಕೆಲವರು ದೇವರಲ್ಲಿ ಅಪನಂಬಿಕೆ ಅವಿಶ್ವಾಸಗಳನ್ನ ತಾಳುವಂತವರು ಕೂಡ ಇದ್ದಾರೆ. ಆದರೆ ದೇವರು ಕೊಟ್ಟಂತ ಕೊಡುಗೆ ಜಗತ್ತಿನಲ್ಲಿ ಯಾರೂ ಕೂಡ ಕೊಡ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ನಾವು ನಿಂತ ನೆಲ, ಕುಡಿಯುವಂತ ನೀರು, ತಿನ್ನುವಂತ ಅನ್ನ, ಉಸಿರಾಡಿಸುವಂತ ಗಾಳಿ ನಮಗೆ ಯಾರಾದರೂ ಕೊಟ್ಟಿದ್ರೆ ದೇವರು ಕೊಟ್ಟಿದ್ದಾನೆ ಹೊರತು ಬೇರೆ ಯಾರೂ ಕೂಡ ಕೊಟ್ಟಿಲ್ಲ. ದೇವನೊಬ್ಬ ನಾಮ ಹಲವು, ಜಗತ್ತಿನಲ್ಲಿ ದೇವರು ಒಬ್ಬನೇ ಇದ್ದಾನೆ. ಆದ್ರೆ ಆ ದೇವರಿಗೆ ರೂಪಗಳು ಬೇರೆ ಬೇರೆ ಅದಾವು, ಹೆಸರುಗಳು ಬೇರೆ ಬೇರೆ ಅದಾವು. ಯಾವ ಹೆಸರಿನಿಂದ ಪೂಜಿಸಿದರೂ ಅದು ಮೂಲ ಪರಮಾತ್ಮನಿಗೆ ಸಲ್ತಾ ಇದೆ ಅನ್ನುವಂತ ಭಾವನೆ ಎಲ್ಲ ಸಮುದಾಯದ ಜನರಲ್ಲಿ ಬೆಳೆದು ಬಂದದ್ದಾದ್ರೆ ನಿಜವಾಗಲೂ ಈ ಭೂಲೋಕ ಸ್ವರ್ಗ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲವೇ ಇಲ್ಲ. ನಮ್ಮೆಲ್ಲರಲ್ಲಿ ಸ್ವಧರ್ಮದ ಬಗ್ಗೆ ನಿಷ್ಠೆ ಇರಲಿ, ಪರಧರ್ಮದ ಬಗ್ಗೆ ಸಹಿಷ್ಣುತಾ ಮನೋಭಾವನೆಯನ್ನ ಪ್ರತಿಯೊಬ್ಬರೂ ಕೂಡ ಹೊಂದಿ ಸಮಾಜದಲ್ಲಿ ಒಳ್ಳೆಯ ಸದ್ಭಾವನೆಯಿಂದ ನಡೆದ್ರೆ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ಸಹಕಾರಿ ಆಗ್ತಾ ಇದೆ. ಇವತ್ತು ಈ ಸಮಾರಂಭದಲ್ಲಿ ಮನುಕುಲ ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕರ್ನಾಟಕ ರಾಜ್ಯದ ಕ್ರಿಯಾಶೀಲ ಜನಾನುರಾಗಿ ನಾಯಕರಾದಂತ ಸನ್ಮಾನ್ಯ ಶ್ರೀ ಕೆ.ಎಸ್. ಈಶ್ವರಪ್ಪನವರಿಗೆ ಇವತ್ತು ಪ್ರದಾನ ಮಾಡಿ ಆಶೀರ್ವಾದ ಮಾಡಿಸಿದ್ದಾರೆ. ನಿಜವಾಗಲೂ ಕೆ.ಎಸ್. ಈಶ್ವರಪ್ಪನವರು ದೈವ ಭಕ್ತರು. ಗುರುಪೀಠಗಳಲ್ಲಿ, ಮಠಾಧೀಶರಲ್ಲಿ ಬಹಳ ಅಪಾರವಾದಂತ ನಂಬಿಕೆ, ವಿಶ್ವಾಸವನ್ನಿಟ್ಟ ಹಿರಿಯ ಜೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಧರ್ಮಕ್ಕೆ ಏನಾದರೂ ಚ್ಯುತಿ ಬಂದಾಗ,
ಸಂಸ್ಕೃತಿಗೆ ಧಕ್ಕೆ ಬಂದಾಗ ಅದನ್ನ ಗಟ್ಟಿಯಾದಂತ ಧ್ವನಿಯಲ್ಲಿ ಯಾರಾದರೂ ಹೇಳುವಂತ ಒಬ್ಬ ಸಚಿವರದಾರಂದ್ರೆ ಅವರು ಮೊಟ್ಟ ಮೊದಲಿಗೆ KS ಈಶ್ವರಪ್ಪನವರು ಅನ್ನುವಂತ ಮಾತು ಎಲ್ಲರಿಗೂ ಕೂಡ ಗೊತ್ತಿದೆ. ಅಂತ ಯಾವ ಈಶ್ವರಪ್ಪನವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಸಂತಸದ ನುಡಿಗಳನ್ನ ಹಂಚಿಕೊಂಡಿದ್ದಾರೆ. ಈ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ನಿಜವಾಗಲೂ ಈ ನಾಡನ್ನ ಸಮೃದ್ಧಪಡಿಸಬಹುದು. ಎಲ್ಲ ವರ್ಗದ ಜನರ ಜೀವನ ಮಟ್ಟವನ್ನ ಮೇಲ್ಮಟ್ಟಕ್ಕೆ ಕೊಂಡೊಯ್ಯಬಹುದು. ಅವರ ದಿಶೆಯಲ್ಲಿ ಎಷ್ಟು ಪ್ರಯತ್ನಗಳು ನಡೀತಾ ಇದಾವೋ ಅನ್ನೋದನ್ನ ತಾವೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತೀರಿ ಅನ್ನುವಂತ ಭಾವನೆ ನಮ್ಮದಾಗಿದೆ. ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆದ್ರೂ ಇನ್ನೂ ಕೆಲವು ಹಳ್ಳಿಗಳಿಗೆ ಒಳ್ಳೆಯ ರಸ್ತೆ ಆಗ್ಲಿ, ಕುಡಿಯುವ ನೀರಾಗ್ಲಿ, ಶಾಲೆಗಳಾಗ್ಲಿ, ವಿದ್ಯುತ್ ಸಂಪರ್ಕವಾಗಲಿ ಇಲ್ಲದೆ ಇರುವಂತಹ ಗ್ರಾಮಗಳು ಕೂಡ ಅದಾವ. ಆದ್ರೆ ಅವುಗಳ ಬಗ್ಗೆ ಹೆಚ್ಚಿನ ಗಮನವನ್ನ ಸರ್ಕಾರ ಕೊಡ್ತಾ ಇದೆ. ಆದ್ರೆ ಅದು ಇನ್ನಷ್ಟು ತ್ವರಿತಗತಿಯಲ್ಲಿ ನಡೆದ್ರೆ ಜನರು ಇನ್ನಷ್ಟು ಒಳ್ಳೆಯದಾಗ್ಲಿಕ್ಕೆ ಸಾಧ್ಯವಾದೀತು ಅನ್ನುವಂತ ಭಾವನೆ ಇದೆ. ಇವತ್ತು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಭಾಗಗಳಲ್ಲಿ ಧರ್ಮ ಸಂಸ್ಕೃತಿ ಬೆಳೆಯುವುದಕ್ಕಿಂತ ಜಾತಿಯ ಮನೋಭಾವನೆಗಳು ಇವತ್ತು ಬಹಳಷ್ಟು ಬೆಳವಣಿಗೆ ಸಿಗಲಾರದೆ ಇರುವಂತದ್ದು ಇಂದಿನ ಅನೇಕ ಅವಾಂತರಗಳಿಗೆ ಕಾರಣ ಅಂತ ಹೇಳಿದ್ರು ತಪ್ಪಾಗಲಾರದು. ಡಾಕ್ಟರ್ DVG ಅವರು ಒಂದು ಮಾತನ್ನ ಹೇಳ್ತಾರೆ, ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ಹಿಮಾಚಲ ಗಂಗೆ, ಹಳೆಯು ನೀನಿದರಳಾವುದನ್ನು ಕಳೆದೆಯೋ, ಹಳೆದು ಹೊಸತರಳಿರದೆ ಮಂಕು ತೆಮ್ಮ ಅಂತ ಹೇಳ್ತಾರೆ. ಬಹಳ ಜನ ನಾವು ಆಧುನಿಕ ಜಗತ್ತಿನಲ್ಲಿ ಬದುಕ್ತಾ ಇದ್ದೇವೆ, ಬಹಳ ಮುಂದುವರೆದಿದ್ದೇವೆ ಅನ್ನುವಂತ ಭಾವನೆ ಬಹಳ ಜನರಿಗಿದೆ. ಆದ್ರೆ ಅದು ನಿಜವಾಗಿ ಆಗಿದ್ರೂ ಸಹ ಇನ್ನೊಂದು ಕಡೆಗೆ ನಮ್ಮ ಪೂರ್ವಜರ ಆದರ್ಶ ಚಿಂತನೆಗಳನ್ನ, ಅವರು ಕಷ್ಟಪಟ್ಟಂತ ಶ್ರಮದ ದಿನಗಳನ್ನ ನೆನಪಿಸಿಕೊಳ್ಳುವಂತ ಮತ್ತು ಆ ದಾರಿಯಲ್ಲಿ ನಡೆಯುವಂತ ಜನರ ಸಂಖ್ಯೆ ಇವತ್ತು ಬಹಳಷ್ಟು ವಿರಳವಾಗ್ತಾ ಇದೆ. ಇವತ್ತು ಸನಾತನ ಮೇಡಮ್ ನೋಡ್ತಾ ಇದ್ದಾರೆ ನೋಡಿ ಗಂಗಣ್ಣವ್ರೆ, ವೀರಶೈವ ಧರ್ಮದಲ್ಲಿ ಪಂಚಪೀಠಗಳು ಜಾತಿ ಮತ ಪಂಥ ಎಲ್ಲ ವರ್ಗದ ಎಲ್ಲ ಜನ ಸಮುದಾಯಕ್ಕೆ ಮಾನವೀಯ ಆದರ್ಶ ಮೌಲ್ಯಗಳನ್ನ ಪ್ರಸಾರ ಮಾಡ್ತಾ ಬಂದಿದ್ದನ್ನ ತಾವೆಲ್ಲ ನೋಡ್ತಾ ಇದ್ದೀವಿ. ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂತ ಬಹು ದೊಡ್ಡ ಸಂದೇಶವನ್ನ ಈ ನಾಡಿಗೆ ಕೊಟ್ಟಿರುವಂತದ್ದನ್ನ ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಪ್ರಸ್ತುತ ಜಗದ್ಗುರುಗಳು ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಅನ್ನುವಂತಹ ಸಾರ್ವಕಾಲಿಕ ಸತ್ಯದ ಮತ್ತೊಂದು ಮಾತನ್ನ ಹೇಳಿದ್ದು ತಾವೆಲ್ಲ ಕೇಳ್ತಾ ಇದ್ದೀವಿ. ನಮ್ಮ ಪ್ರಾಚೀನವಾದಂತಹ ಸಾಹಿತ್ಯ ಮತ್ತು ಸಂಸ್ಕೃತಿ ಸಮೃದ್ಧವಾಗಿ ಬೆಳೆದು ಬಂದ ಈ ನಾಡಿನಲ್ಲಿ ಶಾಂತಿ ಸಾಮರಸ್ಯ ತನ್ನಿಂದ ತಾನೇ ಅಭಿವೃದ್ಧಿ ಆಗ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಆ ದಿಶೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವಂತ ಅವಶ್ಯಕತೆ ಇದೆ. ಕೆಲವು ಭಾಗಗಳಲ್ಲಿ ಬಡತನದಲ್ಲಿರುವಂತಹ ಜನರಿಗೆ, ಕೆಲವು ತಾಪತ್ರೆಗಳಿಗೆ ಒಳಗಾದಂತಹ ಜನರಿಗೆ
ದುಡ್ಡಿನ ಆಶೆನೋ ಅಥವಾ ನೌಕರಿಯ ಆಶೆಯನ್ನ ತೋರಿಸಿ ಮತಾಂತರ ಮಾಡುವಂತ ಕೆಲಸ ಕೆಲವು ಕಡೆ ನಡೀತಾ ಇದೆ. ಅದಕ್ಕೆ ಯಾರೂ ಕೂಡ ಅವಕಾಶವನ್ನ ಕೊಡಬಾರದು. ಅವರವರ ಧರ್ಮ ಅವರವರಿಗೆ ಸರ್ವಶ್ರೇಷ್ಠ. ಎಲ್ಲ ಧರ್ಮಗಳಲ್ಲಿ ಮಾನವೀಯ ಆದರ್ಶ ಮೌಲ್ಯಗಳಿದಾವೆ. ಆದ್ರೆ ಅವುಗಳ ನೆಲೆಗಟ್ಟಿನಲ್ಲಿ ಬದುಕಿ ಬಾಳ್ಲಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಕ್ಷಣಿಕ ಸುಖದಾಸೆಗಾಗಿ ಯಾರೂ ಕೂಡ ಮತಾಂತರ ಮಾಡಬಾರದು. ಅಂತ ಮತಾಂತರ ಮಾಡುವಂತವರಿಗೆ ಸರ್ಕಾರ ಏನಾದ್ರೂ ಶಾಸನವನ್ನ ಜಾರಿ ಮಾಡಿ ಅದನ್ನ ತಡೆಗಟ್ಟುವಂತ ಪ್ರಯತ್ನ ಮಾಡೋದು ಬಹಳಷ್ಟು ಒಳ್ಳೆಯದು. ಇನ್ನೊಂದು ಕಡೆಗೆ ಏನು ಕರ್ನಾಟಕ ಸರ್ಕಾರ ಗೋ ಹತ್ಯೆ ನಿಷೇಧವನ್ನ ಹಿಂದೂಕಲ್ಲ ಅವ್ರದ್ದು ಕುಮಾರಿ ಅಂತ ಹಾಕಿದಾರಲ್ಲ, ಆದ್ರೆ ಆ ಗೋವುಗಳ ಸಂರಕ್ಷಣೆ ಮತ್ತು ಅವುಗಳ ಬೆಳವಣಿಗೆ ಬಗ್ಗೆ ಸರ್ಕಾರ ಇನ್ನಷ್ಟು ಗಮನ ಕೊಡುವಂತ ಅವಶ್ಯಕತೆ ಇದೆ. ಕೆಲವು ಕಡೆ ಗೋಶಾಲೆಗಳನ್ನ ಸರ್ಕಾರ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದಂತಹ ಗೋಶಾಲೆಗಳಲ್ಲಿ ಕೆಲವು ಸಂಪನ್ಮೂಲಗಳ ಕೊರತೆಯಿಂದಾಗಿ ಅವು ಮುಗ್ಗರಿಸಿದಾಗ ಗೋ ಕೇಂದ್ರಗಳು ಅವುಗಳನ್ನ ಪುನಶ್ಚೇತನಗೊಳಿಸಲಿಕ್ಕೆ ಮಾನ್ಯ ಸಚಿವರು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದರ ಮೂಲಕ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತಾರೆ ಅನ್ನುವಂತ ಒಂದು ವಿಶ್ವಾಸವನ್ನ ಈ ತುಂಬಿದ ಸಮಾರಂಭದಲ್ಲಿ ವ್ಯಕ್ತಪಡಿಸಿ, ಗ್ರಹಗಳಲ್ಲಿ 2 ಗ್ರಹಗಳಿಗೆ ಜನ ಬಹಳ ಹೆದರ್ತಾರೆ. ಇಂದುಕಲಾ ಮೇಡಮ್ ಬಂದಿದ್ದಾರೆ. ಅವ್ರು ಕಾಣಿಸಿದ್ರಲ್ಲ, ಮುಖ ತೋರ್ಸಿದ್ರಲ್ಲ, ಇದಾರೆ ಇಲ್ಲಿ. ನಾನು ವಾಪಸ್ ಬಂದ್ಬಿಟ್ಟೆ ಸುನಂದ. ಹೌದಾ? ಓಕೆ. ಅಲ್ಲ ನೋಡಿದ್ವಿ ಫೋಟೋಸ್ ಎಲ್ಲ. ಇದಕ್ಕೆ ರೂಮಿಗೆ ಬಂದ್ಬಿಟ್ಟೆ, ಯಾಕಂದ್ರೆ ನನ್ನ ಫ್ರೆಂಡ್ ಸ್ವಲ್ಪ ಏನೋ ರೂಮಿಗೆ ಹೋದ್ರ? ಈಗ ಅದಕ್ಕೆ ನಾನು ನಿಮ್ ಜೊತೆ ಕೇಳ್ತಾ ಇದ್ದೆ. ಅವಳಮ್ಮ ಒಳ್ಳೇದಾಯ್ತು, ಆಯ್ತ್ರಮ್ಮ, ಒಳ್ಳೇದಾಯ್ತು. ಸರಿ ಸರಿ. ಆ ಬರುವಂತ ಸಂಕಷ್ಟಗಳು ಬೆಟ್ಟದಷ್ಟಿದ್ರು ಅವೆಲ್ಲ ಮಂಜಿನಂತೆ ಕರಗಿ ಕಡಿಮೆ ಆಗ್ತವನ್ನುವಂತ ಒಂದು ನಂಬಿಕೆ ಎಲ್ಲರಲ್ಲಿಯೂ ಕೂಡ ಇದೆ. ಹೀಗಾಗಿ ಗುರುವಿನ ಆಶೀರ್ವಾದಕ್ಕಾಗಿ ಒಂದು ಜಾತಿ ಜನಾಂಗ ಅಲ್ಲ, ಎಲ್ಲ ಜಾತಿ ಜನಾಂಗಗಳಲ್ಲಿ ಗುರುವಿಗೆ ಮೊದಲ ಸ್ಥಾನವನ್ನ ಕೊಟ್ಟು ತಮ್ಮ ಭಾರತೀಯ ಸಂಸ್ಕೃತಿಯ ಆದರ್ಶಗಳನ್ನ ಎತ್ತಿ ಹಿಡಿದುಕೊಂಡು ಬಂದಿರುವುದನ್ನ ತಾವೆಲ್ಲ ನೋಡ್ತಾ ಇದ್ದೀರಿ. ಮುಂದೊಂದು ದಿನ ಈ ರಾಣೆಬೆನ್ನೂರಿನ ಶನೇಶ್ವರ ಹಿರೇಮಠ ಒಂದು ಪುಣ್ಯ ಕ್ಷೇತ್ರವಾಗಿ ನೊಂದವರ ಬೆಂದವರ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತ ಕ್ಷೇತ್ರವಾಗಿ ಬೆಳೆಯುವುದರಲ್ಲಿ ಯಾವುದೇ ಅನುಮಾನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಮಹಾಮಂಡಲದ ಮಂಗಲ ಸಮಾರಂಭದಲ್ಲಿ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳವರಿಗೆ ಗುರುತ್ವಾಧಿಕಾರ ಅನುಗ್ರಹಿಸಿ ಇಷ್ಟೆಲ್ಲ ಕೆಲಗಳನ್ನು ಮಾಡಲಿಕ್ಕೆ ಚೈತನ್ಯವನ್ನ ಕರುಣಿಸಿದಂತ ಕೂಡಲ ಕ್ಷೇತ್ರದ ಲಿಂಗೈಕ್ಯ ಗುರುನಂಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಇವತ್ತು ಅವರ 63ನೇ ವಯಸ್ಸಿಗೆ ನಮ್ಮೆಲ್ಲರನ್ನ ಅಗಲಿ ಹೋದರು. ಅವರ ಹೆಸರಿನಲ್ಲಿ ಇವತ್ತು ಶಿವಯೋಗಿ ಶಿವಾಚಾರ್ಯರು 63 ಮಂಟಪ ಪೂಜೆಗಳನ್ನ ಇಲ್ಲಿ ನಿರ್ಮಿಸಿ ಎಲ್ಲ ಕರ್ನಾಟಕ ಮಹಾರಾಷ್ಟ್ರದ ಭಾಗದಿಂದ
ಅನೇಕ ಗುರುವರ್ಯರನ್ನ ಕರೆಸಿ ಭಕ್ತರಿಂದ ಪಾದ ಪೂಜೆ ಮಾಡಿಸಿ ಅವರ ಸಂಕಲ್ಪಕ್ಕೆ ಅವರೊಂದು ಪುರಸ್ಕಾರ ಕೊಟ್ಟು ಗೌರವಿಸಿದ್ದನ್ನ ನೋಡಿದ್ರೆ ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತಾ ಇದೆ. ಗುರು ಶಿಷ್ಯರ ಸಂಬಂಧ ಇದ್ರೆ ಹೇಗೆ ಇರಬೇಕು ಅಂದ್ರೆ ಶಿವಯೋಗಿ ಶಿವಾಚಾರ್ಯ ತಮ್ಮ ಗುರುವಿನಲ್ಲಿ ಇಟ್ಟಂತ ನಿಷ್ಠೆಯಂತನೇ ಎಲ್ಲರೂ ಕೂಡ ಇದರ ಜೀವನದಲ್ಲಿ ಶ್ರೇಯಸ್ಸನ್ನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾವ ರಂಭಾಪುರಿ ಜಗದ್ಗುರುಗಳು ಪರಮ ತಪಸ್ವಿ ಕಾರಣಿಕ ಯುಗ ಪುರುಷ ಲಿಂಗೈಕ್ಯ ಶ್ರೀಮದ್ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳಲ್ಲಿ ಯಾವ ಭಕ್ತಿ ಭಾವನೆ ಶ್ರದ್ಧೆಯನ್ನು ಇಟ್ಟು ಜೀವನದಲ್ಲಿ ನಾವು ಶ್ರೇಯಸ್ಸನ್ನ ಕಂಡುವಲ್ಲ ಅಂತ ಯಾವ ಮಹಾಗುರುವಿನಲ್ಲಿಯೂ ಕೂಡ ಶ್ರೀ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳು ಅದೇ ನಿಷ್ಠೆ ಭಕ್ತಿಯನ್ನಿಟ್ಟು ತಮ್ಮ ಜೀವನದ ಆರಾಧ್ಯ ದೈವವನ್ನಾಗಿ ಅವರು ಪೂಜೆ ಮಾಡಿ ಈ ಎಲ್ಲ ಕಾರ್ಯಗಳಿಗೆ ಅವರ ಆಶೀರ್ವಾದವನ್ನ ಅವರು ಏನು ಬಯಸ್ತಾ ಇದ್ದಾರಲ್ಲ ಅದು ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸಮಾಜದಲ್ಲಿ ಇಂಥ ಕಾರ್ಯಗಳ ಜೊತೆಗೆ ಸಾಮಾಜಿಕ ಸಂವೇದನಾಶೀಲ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಸುಳ್ಳಿನ ಜೊತೆಗೆ ದುಷ್ಟ ಶಕ್ತಿಗಳು ಇದ್ರೆ ಸತ್ಯದ ಜೊತೆಗೆ ದೈವ ಶಕ್ತಿ ಯಾವಾಗಲೂ ಕೂಡ ಇರ್ತಾ ಇದೆ ಅಂತ ಶ್ರೀಗಳವರು ಮಾಡಿಕೊಂಡು ಬರುವಂತ ಕಾರ್ಯಕ್ಕೆ ದೈವ ಶಕ್ತಿ ಯಾವಾಗಲೂ ಬೆನ್ನೆಲುಬಿನ ಶಕ್ತಿಯಾಗಿ ಅವರನ್ನ ರಕ್ಷಣೆ ಮಾಡ್ತಾ ಇದೆ. ಸಮಾಜಕ್ಕೆ ಅವರಿಂದ ಇನ್ನಷ್ಟು ಮತ್ತಷ್ಟು ಉಪಯುಕ್ತತೆ ಉಂಟಾಗಲಿ ಅನ್ನುವಂತ ಹೃದಯ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಅನೇಕ ಜನ ಶ್ರೀಗಳವರು ಈ ಸಮಾರಂಭದಲ್ಲಿ ಸಾಕ್ಷಿಯಾಗಿ ಶ್ರೀಗಳವರು ಮಾಡಿದಂತ ಕಾರ್ಯಕ್ಕೆ ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕರಾದಂತ ಅರುಣಕುಮಾರ್ ಪೂಜಾರ್ ಅವರನ್ನ ಮೊದಲು ಮಾಡಿ ಅನೇಕ ರಾಜಕೀಯ ಧೋರಣೆಗಳು ಈ ಸಮಾರಂಭಕ್ಕೆ ವಿಶೇಷವಾದಂತ ಸಹಕಾರ ಸೇವೆಯನ್ನ ಸಲ್ಲಿಸಿದ್ದಾರೆ. ಮತ್ತು ಶ್ರೀಮಠದ ಗುರುಕುಲದ ವಿದ್ಯಾರ್ಥಿಗಳ ಸೇವೆಯಂತೂ ಯಾವುದೇ ಶಬ್ದದಿಂದ ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ. ನೀವೆಲ್ಲ ದುಡ್ಡು ಕೊಡ್ಬೋದು, ಸಮಾರಂಭಕ್ಕೆ ಬರ್ಬೋದು, ನೋಡಿ ಸಂತೋಷ ಪಡ್ಬೋದು. ಇಷ್ಟೆಲ್ಲ ಸಂಭ್ರಮ ಮಾಡ್ಬೇಕಾದ್ರೆ ಗುರುಕುಲದ ಮಕ್ಕಳ ಶ್ರಮ ಮತ್ತು ಅವರು ಮಾಡಿದಂತ ನಿಸ್ವಾರ್ಥ ಸೇವೆ ಸಮಾಜದಲ್ಲಿ ಬಹಳ ದೊಡ್ಡದು ಅನ್ನೋದನ್ನ ನಾವೆಲ್ಲ ನೆನಪಿಸಿಕೊಳ್ಬೇಕಾಗ್ತಾ ಇದೆ. ಗುರುಕುಲ ಮಾದರಿಯ ಶಿಕ್ಷಣ ಎಲ್ಲಾ ಕಡೆ ಬೆಳೆದು ಬಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಇನ್ನಷ್ಟು ಉತ್ಸಾಹ ಸ್ಥಿತಿಗೆ ಹೋಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದನ್ನ ಪ್ರಸ್ತಾಪಿಸಿ 7 ಗಂಟೆಗೆ ದೀಪೋತ್ಸವ ಸಮಾರಂಭ ನಡೆಯಬೇಕಾಗಿದೆ. ಹೀಗಾಗಿ ಹೆಚ್ಚಿಗೆ ಏನನ್ನೂ ಕೂಡ ಹೇಳದೆ ಇವತ್ತಿನ ಈ ಅಪೂರ್ವ ಸಮಾರಂಭದ ನಿರೂಪಣೆಯನ್ನ ಖ್ಯಾತ ನಿರೂಪಕಿ ಸಹೋದರಿ ದಿವ್ಯಾ ಆಲೂರ್ ಅವರು ಬಹಳ ಸೊಗಸಾಗಿ ಅರ್ಥಪೂರ್ಣವಾಗಿ ಈ ಸಮಾರಂಭವನ್ನ ಮುನ್ನಡೆಸಿಕೊಂಡು ಬಂದದ್ದು ಬಹಳ ಸಂತೋಷ ಅನಿಸ್ತಾ ಇದೆ. ಶಿವಮೊಗ್ಗ ನಗರದಲ್ಲಿ KS ಈಶ್ವರಪ್ಪನವರು ಅವರ ಜನ್ಮ ದಿನೋತ್ಸವ ವೈವಾಹಿಕ ಜೀವನದ ವಿಶೇಷ ಸಮಾರಂಭ ಒಂದು ಕಾರ್ಯಕ್ರಮ ಸಂಘಟನೆ ಮಾಡಿದಾಗ ಸಹೋದರಿ ದಿವ್ಯಾ ಆಲೂರ್ ಅವರು ಬರಬೇಕನ್ನುವಂತ ಕರೆಯನ್ನ ಕೊಟ್ಟಾಗ ಬಹಳ ಸಂತೋಷದಿಂದ ಅವರು ಒಪ್ಪಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ KS ಈಶ್ವರಪ್ಪನವರು ಸಂಯೋಜನೆ ಮಾಡ್ತಿರ್ತಾರೆ. ರಂಭಾಪುರಿ ಧರ್ಮಪೀಠಕ್ಕೆ ಬರುವಂತ ಹೆಬ್ಬಾಗಿಲಿನಲ್ಲಿ ಶಿವಮೊಗ್ಗ ನಗರದಿಂದ ಬಾಳೆಹೊನ್ನೂರಿಗೆ ಹೋಗುವಂತಹ ದಾರಿಯಲ್ಲಿ 2 ಮಹಾದ್ವಾರಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣದ ಕಾರ್ಯ ಎಲ್ಲ ಪರಿಪೂರ್ಣ ಆಗಿದೆ. ಉದ್ಘಾಟನೆ ಮಾಡಬೇಕನ್ನುವಂತ ಸಂದರ್ಭದಲ್ಲಿ ಚುನಾವಣೆ ಬರ್ತಾವೆ. ಈ ಮತ್ತು ವಿಧಾನ ಪರಿಷತ್ ಚುನಾವಣೆ, ನೀತಿ ಸಂಹಿತೆ, ಮಳೆಗಾಲ, ಕೊರೋನಾ ಹೀಗೆ ಮುಂದೆ ಹೋಯಿತು. ಆದ್ರೆ ಇಲ್ಲಿ ಸಮಾಜ ಧುರೀಣರಂತ ಸುಭಾಷ್ ಅವರು ಬಂದಿದ್ದಾರೆ,
ಮಾಲಿಂಗ ಶಾಸ್ತ್ರಿಗಳು ಬಂದಿದ್ದಾರೆ ಮತ್ತು ಆ ಕಾರ್ಯಕ್ಕೆ ಬೆನ್ನೆಲುಬಿನ ಶಕ್ತಿಯಾಗಿ ಶ್ರಮಿಸಿದಂತ ಕೆ.ಎಸ್. ಈಶ್ವರಪ್ಪನವರ ಸುಪುತ್ರರಂತ ಜಿಲ್ಲಾ ಪಂಚಾಯತಿ ಸದಸ್ಯರಂತ ಕಾಂತೇಶ್ ಅವರು ಕೂಡ ಬಂದಿದ್ದಾರೆ. ಅವ್ರು ಇವತ್ತು ನಮ್ಮನ್ನು ಕೇಳಿದ್ರೆ ಯಾವಾಗ ಮಾಡ್ತೀರ ಬುದ್ಧಿ ಅಂತ. ನೀವು ಯಾವಾಗ ಕರಿತೀರ ಅವಾಗ ನಾವು ಯಾವಾಗ ಕರಿತೀರ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಸಂಕಲ್ಪ ಅವರು ಮುಂದೆ ಹಾಕ್ತಾ ಇದ್ದಾರೆ. ಏನೋ ಒಂದು ಬಹುದೊಡ್ಡ ಸಂಖ್ಯೆ ಅಂತ ಅನಿಸ್ತಾ ಇದೆ. ನಾವು ಅನ್ಕೊಂಡಿದ್ದೆ ಭವಿಷ್ಯತ್ತಿನ ದಿನಗಳಲ್ಲಿ ಕೆ.ಎಸ್. ಈಶ್ವರಪ್ಪನವರು ಈ ಸಲ ಅಲ್ಲ ಮತ್ತೆ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ವಿಜಯಿಗಳಾಗಿ ಮತ್ತೆ ಈ ರಾಜ್ಯದ ಚುಕ್ಕಾಣಿ ಹಿಡಿಯುವಂತ ಆಶೀರ್ವಾದ ಅವರಿಗೆ ಕೊಡಬೇಕು ಅಂತಿತ್ತು. ಯಾಕೋ ಜವಾಬ್ದಾರಿ ನಮಗೆ ಹೊರಲಿಕ್ಕೆ ಈಶ್ವರಪ್ಪನವರು ಹಿಂದಕ್ಕೆ ಹಾಕ್ತಾರೋ ಏನೋ ಅನ್ನುವಂತ ಮಾತು ಇತ್ತೀಚಿನ ಪತ್ರಿಕಾ ವರದಿಯಿಂದ ತಿಳಿದು ಯಾಕೆ ಹೇಳಿದ್ರು ಈಶ್ವರಪ್ಪನವರು ಅಂತ ಚಿಂತೆಯಿಂದ ಕೆ.ಎಸ್. ಈಶ್ವರಪ್ಪನವರು ಬಹುಶಃ ಮುಂದೊಂದು ದಿನ ಈ ರಾಜ್ಯದ ಅತ್ಯುನ್ನತ ಸ್ಥಾನಕ್ಕೆ ಅವರು ಏರಿ ಎಲ್ಲ ಸಮುದಾಯಗಳ ಹಿತವನ್ನ ಕಾಪಾಡಿಕೊಂಡು ಸಂರಕ್ಷಣೆ ಮಾಡಿ ಅಭಿವೃದ್ಧಿ ಪದದಿಂದ ಕೊಂಡೊಯ್ಯುವಂತ ಒಂದು ಶಕ್ತಿಯನ್ನ ಭಗವಂತ ಅವರಿಗೆ ಕೊಡ್ಲಿ ಅಂತೇಳಿ ನಾವಾದರೂ ಕೂಡ ಬಯಸ್ತಾ ಇದ್ದೇವೆ. ಈ ಒಂದು ಅಪೂರ್ವ ಸಮಾರಂಭದಲ್ಲಿ ತಾವೆಲ್ಲ ಬೆಳಗಿನಿಂದ ಇಲ್ಲಿ ಕೂಡಿದೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ಅವರವರ ಶಕ್ತಿ ಭಕ್ತಿಗೆ ಅನುಸರಿಸಿ ದಾನ ಮಾಡಿದೆ. ಆದ್ರೆ ದಾವಣಗೆರೆ ನಮ್ಮ ಕೊಟ್ರೇಶ್ ಅವರು ಈ ವಾಸವ ಸೇವೆಗಾಗಿ ಬಹಳಷ್ಟು ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ಮತ್ತೆ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳವರಿಗೆ ವಜ್ರದ ಉಂಗುರ ಒಂದು ಗೌರವ ಸಲ್ಲಿಸಿದ್ದನ್ನ ತಾವೆಲ್ಲ ನೋಡಿದ್ದೀವಿ. ಬಹುಶಃ ಅವನು ಕೂಡ ಗುರು ಕಾರಣದಿಂದ ಜೀವನದಲ್ಲಿ ಶ್ರೇಯಸ್ಸನ್ನ ಕಂಡಿದ್ದಾನೆ ಅನ್ನುವಂತ ಮಾತು ಇಲ್ಲಿ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು ಅನ್ನುವಂತ ಮಾತನ್ನ ಪ್ರಸ್ತಾಪಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಿಗೆ, ವೇದಿಕೆ ಮೇಲಿರುವಂತಹ ಗಣ್ಯಮಾನ್ಯರಿಗೆ, ಸೇವಾ ಮಾಡಿದಂತಹ ಎಲ್ಲ ಸದ್ಭಕ್ತರಿಗೆ, ಪರಮ ದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಬ್ರಹ್ಮಪುರ ಪೀಠದ ಲಿಂಗೈಕ್ಯ ಎಲ್ಲಾ ಜಗದ್ಗುರುಗಳ ಆಶೀರ್ವಾದ ಮತ್ತು ಇಲ್ಲಿ ಪೂಜೆಗೊಳ್ಳುವಂತ ಶನೇಶ್ವರ ಸ್ವಾಮಿಯ ಕೃಪಾ ಕಾರುಣ್ಯ ನಿಮ್ಮೆಲ್ಲರ ಶಿರದ ಮೇಲೆ ಇರಲಿ ಅಂತ ಆಶೀರ್ವಾದ ಮಾಡಿ ಹರಿಸುವ ಮುನ್ನ 384 ದಿನಗಳ ಐತಿಹಾಸಿಕ ಸಮಾರಂಭ ಅತ್ಯಂತ ಸರ್ವಾಂಗ ಸುಂದರವಾಗಿ ನೆರವೇರಿಸಿಕೊಟ್ಟಂತಹ ಶನೇಶ್ವರ ಹಿರೇಮಠದ ಶ್ರೀ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳವರಿಗೆ ನಿಮ್ಮೆಲ್ಲರ ಪರವಾಗಿ ಬ್ರಹ್ಮಪುರಿ ಧರ್ಮಪೀಠದಿಂದ ಪೂರ್ವಾಚಾರ್ಯರ ಪುಣ್ಯ ಸ್ಮರಣೆಯೊಂದಿಗೆ ಗುರುರಕ್ಷೆಯನ್ನ ಇತ್ತು ಅವರಿಗೆ ಶುಭವನ್ನ ಪೀಠ ಹಾರೈಸ್ತಾ ಇದೆ. ಈ ಅಪೂರ್ವ ಸಮಾರಂಭದಲ್ಲಿ ಸಮ್ಮಿಳಿತರಾದಂತಹ ಸರ್ವರಿಗೂ ಕೂಡ ಆಯುರಾರೋಗ್ಯ ಭಾಗ್ಯ ಸುಖ ಸಂಪೂರ್ಣಗಳನ್ನ ಕೊಡ್ಲಿ ಅಂತ ಹೇಳಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಮಯ ಶ್ರೀ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳು ಒಂದು ಕ್ಷಣ ಹೊತ್ತು ಈಗ ಅಲ್ಲಿ ದೀಪೋತ್ಸವ ಮಾಡುವಂತ ಸಂದರ್ಭದಲ್ಲೇನೆ ಅವರಿಗೆ ಆಶೀರ್ವಾದವನ್ನ ದಿನೇಶ್ವರ ಸ್ವಾಮಿಯ ಪವಿತ್ರ ಸ್ಥಾನದಲ್ಲಿ ಸಚಿವರೊಡಗೂಡಿ ಅವರಿಗೆ ಆಶೀರ್ವಾದ ಕೊಡುವಂತ ಕಾರ್ಯ ಮಾಡ್ತೇವೆ ಅಂತ ಹೇಳ್ತಾ ಈ ಸಂದೇಶಕ್ಕೆ ವಿರಾಮ ಕೊಟ್ಟಿದ್ದೇವೆ. ಶಿವಮಯ ಗುರುಗಳಿಗೆ ಭಕ್ತಿಪೂರ್ವಕ ನಮನಗಳು. ಬಹಳಷ್ಟು ಸೊಗಸಾಗಿ ನಮನನ್ನ ಅರ್ಪಿಸಿದ್ದಾರೆ. ಗುರು ಭಕ್ತಿ ಸಮರ್ಪಣೆ ನಮ್ಮ ಶ್ರೀಮಠದ ಗುರುಗಳು ಸಮಯ ಆಯಿತು ಅಂತ ಹೇಳಿ ದೀಪೋತ್ಸವದಲ್ಲಿ ಸ್ವಲ್ಪ ತಯಾರಿಯನ್ನ ಮಾಡ್ಲಿಕ್ಕೆ
ಯಾವಾಗಿಂದ ಹಾಕೊಂಡಿದ್ರಿ ಗಂಗಣ್ಣವ್ರೆ? ಹೌದಾ, ಅಷ್ಟೇನಾ? ಸ್ವಲ್ಪ ಹೊತ್ತಾಯ್ತಷ್ಟೇ. ಹಾ. ರಾಣೆಬೆನ್ನೂರ್ ಫಂಕ್ಷನ್ ನಾನು ಸಂಜೆದು ಗೊತ್ತು, ಯಾಕಂದ್ರೆ ಬೆಳಿಗ್ಗೆ ಮಧ್ಯಾಹ್ನದಿಂದ ಗೊತ್ತು ನಿನ್ನೆದು. ನಾವು ಯಾಕಂದ್ರೆ ನಿನ್ನೆ ಬೆಳಿಗ್ಗೆ ಬಿಟ್ಟು ನಾವು ಸೇರೋಷ್ಟೊತ್ತಿಗೆ 11:30 12 ಗಂಟೆ ಆಯ್ತು. ಆಮೇಲೆ ನಾವೊಂದು ಅಲ್ಲಿ 1:30 2ಕ್ಕೆ ಹೋದ್ವಿ. ಅಲ್ಲಿ 384 ಜನ ಮಹಿಳೆಯರಿಗೆ ಅವರು ಈ ಉಡಿ ತುಂಬಿದ್ರು, ಅಂದ್ರೆ ಬಾಗ್ನ ಕೊಟ್ರು ನಿನ್ನೆ ಸ್ವಾಮೀಜಿ. ಮತ್ತೆ ಅವ್ರಿಗೆಲ್ಲ ಲೈನ್ ಆಗಿ ಕೂರಿಸಿ ಬಾಗ್ನಗಳು ಕೊಟ್ಟು ಅಲ್ಲೇನೆ ಊಟ ಕೊಟ್ಟು ಕೂತಿರೋ ಕಡೆನೆ ಅದ್ರೊಳಗೆ ಒಳ್ಳೇದು ಮೂಗುತಿ, ಅಂದ್ರೆ ಚಿನ್ನದ ಮೂಗುತಿ ಇಟ್ಟಿದ್ದಾರೆ. ಅದನ್ನ ಹೇಳಿದ್ರು ಅವ್ರು, ಅದ್ರಲ್ಲಿ ನಾವು ಒಳ್ಳೆ ಅಂದ್ರೆ ಆರ್ಟಿಫಿಷಿಯಲ್ ಎಲ್ಲ ಅದು ಇಟ್ಟಿದೀವಿ, ಎಲ್ರು ದಯವಿಟ್ಟು ಹಾಕೊಳ್ಳಿ ಅಂತ. ಮತ್ತೆ ಪ್ರತಿಯೊಬ್ಬರಿಗೂ ಸೀರೆ ಕೊಟ್ಟಿದ್ರು, 1-2 ಕಲರ್ ಸೀರೆಗಳು, ಅಷ್ಟು ಜನನು ಅದನ್ನ ಆ ಸೀರೆಗಳನ್ನೇ ಉಟ್ಕೊಂಡು ಉಡಿ ತುಂಬಿಸ್ಕೊಂಡು ಊಟ ಮಾಡಿ ಸಂಜೆ ಪ್ರೋಗ್ರಾಮ್ಗಿದ್ರು. ಸಂಜೆ ತುಂಬಾ ಜನ ಬಂದಿದ್ರು. ಹುಕ್ಕೇರಿ ಸ್ವಾಮೀಜಿ ಬಂದಿದ್ರು, ವಿಭೂತಿಪುರ ಸ್ವಾಮೀಜಿ ಬಂದಿದ್ರು, ಮಲಯಶಾಂತ ಮುನಿಗಳು ಬಂದಿದ್ರು, ಇನ್ನ ಸುಮಾರು ಜನ ಬಂದಿದ್ರು. ಮತ್ತೆ ಇವ್ರು ಬಂದಿದ್ರು, ಉಜ್ಜಯಿನಿ ಸ್ವಾಮೀಜಿ ಬಂದ್ರು. ಅಷ್ಟು ಗಲಾಟೆನಲ್ಲೂ ಕರೆಕ್ಟ್ ಟೈಮ್ಗೆ ಪ್ರೋಗ್ರಾಮ್ಗಳು ಶುರುವಾಯ್ತು. ಗಂಗಣ್ಣ ಅವರೇ, ಎಷ್ಟು ಖುಷಿ ಆಗತ್ತೆ. ಒಂದು 10 ನಿಮಿಷ ಯಾಕಂದ್ರೆ ಕಾಯ್ತಾ ಇದ್ರು. ಉಜ್ಜಯಿನಿಯವ್ರು ಬಂದಿದ್ರು, ಒಳಗಿದ್ರು. ಮತ್ತೆ ಅವರು ಅರುಣಾ ಬಂದಿದ್ರು, ಏನ್ ಹೇಳಿ, ಅರುಣಾ ಯಡಿಯೂರಪ್ಪ ಅವ್ರು ಬಂದಿದ್ರು. ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಸರಿ ನನ್ಗೆ ಮಾಡಿದ್ರು ಮಾತೃದೀಪ್ತಿ ಅಂತ ಪ್ರಶಸ್ತಿ ಕೊಟ್ರು. ಆಮೇಲೆ ನನಗ್ ಮಾತಾಡಕ್ ಹೇಳಿದ್ರು. ನಾ ಸುಮ್ನೆ 1-2 ನಿಮಿಷ ಕಾಶಿ ಜಗದ್ಗುರುಗಳಿಗೆ ಕಳಿಸಿದ್ದೆ ನಾನು ಏನ್ ಮಾತಾಡ್ತೀನಿ ಅಂತ. ಅವ್ರು ಹೇಳಿದ್ರು, ಇನ್ನ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಹೇಳು, ಹೇಗೆ ನೀವು ಸಿದ್ಧಾಂತ ಚಿಕ್ಕಾಮಣಿನ ಮಾಡ್ತಾ ಇದ್ದೀರಾ, ಏನ್ ಮಾಡಿದ್ರಿ ಅಂತೆಲ್ಲ ಹೇಳು ಅಂದಿದ್ರು. ಸರಿ, ಒಂದು 5 ನಿಮಿಷ ಮಾತಾಡ್ದೆ. ಅದಾದ್ಮೇಲೆ ಅದೇ ಅಷ್ಟೇ, ಒಂದು ಹುಡುಗಿ ಒಂದು ಡ್ಯಾನ್ಸ್ ಮಾಡ್ತು. ಆಮೇಲೆ ಇವ್ರಿಗೆಲ್ರು ಎಲ್ಲಾ ಸ್ವಾಮಿಗಳು ಮಾತಾಡಿದ್ರು. ನೇನೆ ಆಕ್ಚುಲಿ ಹುಕ್ಕೇರಿನವ್ರು ಇವತ್ತು ಬರ್ಬೇಕಿತ್ತಂತೆ. ಆಮೇಲೆ ಅವರು ಇಲ್ಲ, ನನ್ಗೆ ಇವತ್ತು ಟೈಮ್ ಇದೆ ಅಂತ ನೆನ್ನೆನೆ ಬಂದ್ಬಿಟ್ಟಿದ್ರು. ಏನೋ ಇವ್ರೆ ನನ್ ಪುಣ್ಯನೋ ಏನೋ, ಎಲ್ಲರೂ ಒಂದೊಂದ್ 2 ಮಾತು ನನ್ನ ಬಗ್ಗೆ ಚೆನ್ನಾಗಿ ಆಡ್ಬಿಟ್ರು ಎಲ್ಲ ಸ್ವಾಮಿಗಳು. ಉಜ್ಜಯಿನಿ ಜಗದ್ಗುರುಗಳು ಮಾತಾಡ್ಬಿಟ್ರು. ಅಷ್ಟು ಸಾಕು ಅನ್ನಿಸ್ತು ನನ್ಗೆ. ತುಂಬಾನೇ ಒಂಥರ ತುಂಬಾ ಮನ ತುಂಬಿ ಬಂತು, ಒಂಥರ ಸಾರ್ಥಕ ಜೀವನ. ಸಾರ್ಥಕ ಅಜ್ಜಿ, ಕರೆಕ್ಟ್ ಆಗಿ ಹೇಳಿದ್ರಿ ಸುನಂದ ಅವ್ರೆ. ಬೇರೆ ಏನು ಬೇಡ, ಅದೆಂಥ ಖುಷಿ ಆಯ್ತು ಅಂದ್ರೆ ಅದು ಒಂಥರ ಮಾತೃದೀಪ್ತಿ ಅಂತ ಇದಕ್ಕೂನು ವಿಭೂತಿಪುರದವ್ರಂತೂ ಏನು ಅಯ್ಯೋ ಬೆಳಗ್ತಾರ ಅಂತ ಏನೇನೋ ಪ್ರತಿಯೊಬ್ರು, ಹುಕ್ಕೇರಿ ಸ್ವಾಮೀಜಿ ಪ್ರತಿಯೊಬ್ರು, ಅದೊಂಥರ ಎಂಥ ಸಮಾಧಾನ ಆಯ್ತು ಅಂದ್ರೆ ಸಾಕು, ಏನು ಬೇಡ, ದುಡ್ಡು ಬೇಡ, ಕಾಸು ಬೇಡ, ಏನು ಬೇಡ ಜೀವನದಲ್ಲಿ. ಅವ್ರುಗಳೆಲ್ಲ ಒಂಥರ ಎಷ್ಟು ಆಶೀರ್ವಾದ ಮಾಡಿದ್ರಲ್ಲ, ಅದೇ ತುಂಬಾ ತುಂಬಾ ಖುಷಿ ಆಯ್ತು. ಹೌದೌದು. ತುಂಬಾ ಜನ ಸ್ವಾಮಿಗಳು ಸಿಕ್ತಲ್ಲ, ಅಷ್ಟು ಸ್ವಾಮಿಗಳದ್ದು ಸಿಕ್ತು ನಿಮ್ಗೆ. ಹೌದು ಇವ್ರೆ, ಎಲ್ಲಾರು ಮಾಡ್ಬೇಕಾದ್ರೆ ತಲೆ ಮೇಲೆ ಎಲ್ರು ಆಶೀರ್ವಾದ ಹೂವ ಹಾಕಿ ಆಶೀರ್ವಾದ ಮಾಡಿ ಎಲ್ಲ ಮಾಡಿದ್ರು. ತುಂಬಾ ನಮ್ ತಾಯಿನ ಮಿಸ್ ಮಾಡ್ದೆ. ಅಂದ್ರೆ ಅವ್ರಿದ್ರೆ ಇನ್ನ ಅದೇ ಅವ್ರ ಆಶೀರ್ವಾದದಿಂದನೇ ನಾನು ಇಷ್ಟು ಮುಂದೆ ಬಂದಿರೋದು ಬಿಡಿ. ಅವರಿಂದನೇ ನಾನು ಏನೇ ಆದ್ರೂ ನನ್ಗೊಂಥರ ನಮ್ಮ ಅಮ್ಮ ಜೊತೆ ಒಂಥರ ಕಾಶಿ ಜಗದ್ಗುರುಳದ್ದು ತುಂಬಾನೇ, ಅವ್ರು ಏನೇ ಅವ್ರ ಬಾಯಿನಲ್ಲಿ ಹೇಳಿದ್ರೆ ನನಗ್ ಮಾಡ್ಬೇಕು ಒಂಥರ, ನನಗೊಂಥರ ಆದೇಶ ಅನ್ಸುತ್ತೆ ಯಾವಾಗ್ಲೂ. ಅವ್ರ ಪ್ರತಿಯೊಂದು ಅವ್ರು ಹಂಗೆ ನನ್ಗೆ ನೀನ್ ಮಾಡಮ್ಮ ಅಂದಿದ್ದನ್ನ ಅವುಗಳು ಮಾಡಿದೀವಿ. ಮತ್ತೆ ಕವಿತಾ ಬಂದಿದ್ಲು ಮೊನ್ನೆ, ಚೆನ್ನಾಗಿತ್ತು. ಅವಳು ನಾವೆಲ್ಲ ಸ್ಟೇಜ್ ಅಲ್ಲಿ ಇದ್ವಿ, ಅವಳು ಸ್ಪೆಷಲ್ ಗೆಸ್ಟ್ ಆಗಿ ಬಂದಿದ್ಲು. ನಾನು ಅದೇ ಹೇಳಿದೆ, ನಾನ್ ಮಾಡಿರೋದಕ್ಕಿಂತ ಅವಳು ಮಾಡಿರೋ ತುಂಬಾ ದೊಡ್ಡ ಕಾರ್ಯ ಕವಿತಾ.
ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಸುಮ್ನೆ ಬಡಾವಣೆ ಸುತ್ತ ಮಾಡಿದೀನಿ, ಅವಳು ಊರೂರು ಸುತ್ತ ಮಾಡಿದಾಳೆ. ಅವಳು ಮಾಡಿರೋ ಕಾರ್ಯ ತುಂಬಾ ದೊಡ್ಡದು ಅಂತ. ನಿಜ, ಅವಳು ಮಾಡಿರೋ ತುಂಬಾ ದೊಡ್ಡ ಕಾರ್ಯ ಆ ಕವಿತಾ ಮೇಡಮ್ ಮಾಡಿರೋದು. ಕರ್ನಾಟಕ ಜನನೆಲ್ಲ ಸೇರಿಸ್ತಾ ಇದಾರೆ ಅವರು. ಅಲ್ಲ ಅದೇನೆ, ಅವ್ರು ಎಲ್ಲೆಲ್ಲೋ ಹೋಗಿ ಸುತ್ತಿ ಮಾಡ್ತಿದ್ರು. ಇವಾಗ ಹೋಗ್ತಾ ಇಲ್ಲ, ಬಿಟ್ಟಿದ್ದಾಳೆ. ಅವಾಗ ಒಂದು 500 ಜನನ ಹೋಗಿ ಅಲ್ಲಿ ಹಾಡಕ್ ಮೊದ್ಲು ಎಷ್ಟು ಕಡೆ ಹೋಗಿ ಹಾಡಿ ಕೊಟ್ಟಿದ್ದಾರೆ. ಹೌದೌದು, ಲಕ್ಷ್ಮೀಶಕ್ಕೆ, ಗೋಕಾಕಕ್ಕೆ ಬೇಕಾದಷ್ಟು ಕಡೆ ಹೋಗಿ ಹೇಳ್ಕೊಟ್ಟಿದ್ದಾಳೆ ಅವಳು. ಹೌದೌದು ಹೌದು. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಮನೇಲಿ ಕುತ್ಕೊಂಡ್ ಮಾಡ್ತಾ ಇರೋದು ಪಾಪ ಅವರು. ಅಲ್ಲ ಇಲ್ಲ ಆತರ ಅವಳು ಇದೇ ಫಸ್ಟ್ ಟೈಮ್ ಅವಳಿಗೆ ಆನ್ಲೈನ್ ಎಕ್ಸ್ಪೀರಿಯನ್ಸ್. ಹೌದು, ಆನ್ಲೈನ್ ಎಕ್ಸ್ಪೀರಿಯನ್ಸ್ ಇವಾಗ್ಲೇನೆ. ಇಲ್ಲ ಅಂದ್ರೆ ಅಲ್ಲಿ ನಾವೊಂದು 500 ಜನ ಸೇರ್ಬೇಕು ಅಂತ ಅವಾಗ ಹೋಗಿ ಹೇಳ್ಕೊಡ್ತಾ ಇದ್ದು. ಆಮೇಲೆ ಅವಳು ಹೋಗ್ತಾ ಇಲ್ಲ, ಎಲ್ಲ ಕಲ್ತಿದ್ದಾರೆ ಇವ್ರೆ. ಇನ್ನ ಎಷ್ಟು ಊರ್ ಸುತ್ತಕ್ಕಾಗತ್ತೆ. ಇದು ಆನ್ಲೈನ್ ಬೆಸ್ಟ್. ಈಗ ಎಷ್ಟು ಕಲಿಸ್ಬೇಕು ಅಷ್ಟು ಕಲ್ಸಿದಾಳೆ. ಇವಾಗ ಆನ್ಲೈನ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಮನೆಗೆ ಹೋಗಿ ಹೇಳ್ಕೊಡೋದಕ್ಕಿಂತ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಈಗ. ಎಲ್ಲರೂ ಎಷ್ಟು ಚೆನ್ನಾಗಿ ನೀಟಾಗಿ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ತುಂಬಾನೇ ಖುಷಿ ಆಗುತ್ತೆ, ತುಂಬಾನೇ ಖುಷಿ ಅಂತ. ಎಲ್ಲರಿಗೂ ಶೇರ್ ಮಾಡ್ತೀರಾ. ನೀವು ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ ಗಂಗಾಧರ್ ಅವ್ರೆ. ಯಾಕಂದ್ರೆ ಅಲ್ಲ ಮೇಡಮ್, ಇದೊಂದೇ ಕಡೆನಾ ಇನ್ನು ಎಲ್ಲಾ ಕಡೆ ಆನ್ಲೈನ್ ಮಾಡ್ತಿದಾರ ಮೇಡಮ್? ಎಲ್ಲೂ ಇಲ್ಲ, ಇದೊಂದೇನೆ ಅವಳು ಮಾಡ್ತಾ ಇರೋದು. ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್. ಇನ್ಮೇಲೆ ಬಿಡಿ, ಇಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಆಮೇಲೆ ಎಲ್ಲರೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಜಗದ್ಗುರುಗಳು ಅವತ್ ಹೇಳ್ತಾ ಇದ್ರು, ಒಂದ್ ನಂಬರ್ ಕೊಟ್ಟಿದ್ರು ಪೇಪರ್ ಅಲ್ಲಿ, ವಿಜಯವಾಣಿಲಿ. ನೆನ್ನೆ ನನ್ಗೆ ಒಂದು ಅಂದ್ರೆ ಆಕ್ಚುಲ್ ಆಗಿ ನೆನ್ನೆ ಪಾಪ ಅವ್ರು ಆದ ತಕ್ಷಣ ಫೋನ್ ಮಾಡಿದ್ರು, ಹೆಂಗಾಯ್ತು, ಏನಾಯ್ತು ನಿಂದು ಪ್ರೋಗ್ರಾಮು, ಏನ್ ಮಾತಾಡ್ದ ಏನು ಅಂತೆಲ್ಲ ಕೇಳಕ್ಕೆ. ನಾನು ಎಲ್ಲ ಮಾಡಿದೆ. ಅವ್ರು ಹೇಳಿದ್ರು ನಂಬರ್ ಕೊಡು ಅಂತ. ಸರಿ, ಎಲ್ಲಾ ಮಾತಾಡ್ಬಿಟ್ಟು ನಂಬರು ಬರ್ಕೊಂಡಿದ್ದೆ. ನಂಬರ್ ಕೊಡೋದು ಮರ್ತು ಬಿಟ್ಟೆ. ಎಲ್ರು ಶ್ರದ್ಧಾದು ಮತ್ತೆ ಇನ್ನೊಂದು ನಂಬರ್ ಬರ್ಕೊಂಡಿದ್ದೆ. ಆಮೇಲೆ ನಂಬರ್ ಕೊಡೋದೇ ಮರ್ತು ಬಿಟ್ಟೆ ಜನಕ್ಕೆ. ಅದಕ್ಕೆ ನಕ್ಬಿಟ್ರು ಸುಮ್ನೆ, ಸ್ವಾಮೀಜಿ ಹೋಗ್ಲಿ ಬಿಡು ಪರವಾಗಿಲ್ಲ ಅಂತ. ತುಂಬಾ ಖುಷಿ ಪಟ್ರು ಅವರು ಕೂಡ. ಏನೋ ತುಂಬಾ ಜನ ರಿಜಿಸ್ಟರ್ ಮಾಡಿದಾರಂತ. ಇವತ್ತು ಸುಭಾಷ್ಜಿ ನಂಗೆ ಮೆಸೇಜ್ ಹಾಕಿದ್ರು. ಅದು ನಮ್ದು ಗಂಗಾಧರ್ ಸರ್, ನೀವ್ ಇನ್ನೊಂದು ಹೆಲ್ಪ್ ಮಾಡ್ಬೋದು ಅವ್ರಿಗೆ. ಹಲೋ, ಇಲ್ಲ ಇದಾರೆ ಗಂಗಾಧರ್ ಸರ್. ಅದು ನೀವ್ ಇನ್ನೊಂದು ಹೆಲ್ಪ್ ಮಾಡ್ಬೋದು. ಏನ್ ಗೊತ್ತಾ, ನಾನೊಂದು ಕಳಿಸ್ತೀನಿ ನನ್ ಕನ್ನಡದ್ದು. ನಿಮ್ಗೆ ಕಳಿಸಿದ್ದೆ, ಪರಿವಿಡಿ ಮಾಡಿದಾನೆ ನನ್ನ ಫ್ರೆಂಡ್ ಮಗ. ಅದು ಆನ್ಲೈನ್, ಅದೇ ಇವಾಗ ಡೌನ್ಲೋಡ್ ಮಾಡ್ಕೊಳ್ತಾರಲ್ಲ ಅವರು, ಅದನ್ನ ಕಳ್ಸಿದ್ರು ಇವತ್ತು. ಸುಭಾಷ್ಗೆ ಕಳ್ಸಿದ್ರು. ನೋಡು ಇದೇನಾ, ನೋಡಿ ಇದನ್ನ ನಾನು ಹಾಕ್ಬೋದಾ, ತುಂಬಾ ಜನ ಕೇಳ್ತಾ ಇದಾರೆ ಕನ್ನಡದ್ದು ಅಂತ. ಇಲ್ಲಾಂದ್ರೆ ಬುಕ್ ಪೂರ್ತಿ ಓಡಿಸ್ಬೇಕು ನೋಡಿ. 7ನೇದು 15ಕ್ಕೆ ಹೋಗ್ಬೇಕಾದ್ರೆ ಸುಮ್ಮನೆ ಓಡಿಸ್ಕೊಂಡು ಹೋಗ್ಬೇಕು. ಅವನು ಅದಕ್ಕೆ ಪರಿವಿಡಿ ಮಾಡ್ಬಿಟ್ಟಿದ್ದಾನೆ. 7ನೇ ಪರಿಚ್ಛೇದ, 8ನೇ ಇವಾಗ ನಾವು ಬುಕ್ಕಲ್ಲಿ ಹೆಂಗೆ ನೋಡಿ ಪೇಜ್ ನಂಬರ್ ನೋಡಿ ಹೋಗ್ತೀವೋ, ಅದ್ ಪೇಜ್ ನಂಬರು ನೋಡೋದ್ ಬೇಡ. 7ನೇ ಪರಿಚ್ಛೇದ ಅಂತ ಹಾಕಿದ ತಕ್ಷಣ ಬುಕ್ಕಲ್ಲಿ ಅದು ಅಂದ್ರೆ ಆನ್ಲೈನ್ ಅಲ್ಲಿ 7ನೇ ಪರಿಚ್ಛೇದಕ್ಕೆ ಹೋಗುತ್ತೆ. ಸೊ ಅದಕ್ಕೇನೆ ನೀವು ಆತರ ಬೇರೆ ಲ್ಯಾಂಗ್ವೇಜ್ಗೂ ಮಾಡಕ್ ಆಗತ್ತಾ, ಬೇರೆದಕ್ಕೂ ಆನ್ಲೈನ್ ಮಾಡಕ್ ಆಗತ್ತಾ? ನೀವು ಅದನ್ನ ಒಂಚೂರು ನೋಡಿ ಗಂಗಾಧರ್ ಸರ್. ನಾನು ಅದನ್ನ ಅಲ್ಲ ಇದನ್ನೇ ಕಳಿಸ್ತೀನಿ. ಆ ಸಿದ್ಧಾಂತ್ ಶಿಖಾಮಣಿದು ಲಿಂಕ್ ಕಳಿಸ್ತೀನಿ ನಿಮ್ಗೆ. ಸೊ ಹೆಂಗ್ ಮಾಡಿದಾರೆ ಅಂತ ನೀವ್ ನೋಡಿ, ಅವಾಗ ಜಗದ್ಗುರುಗಳ ಹತ್ರ ಮಾತಾಡಿ ಬೇರೆದಕ್ಕೂ ಹಂಗ್ ಮಾಡಿಸ್ಬಿಡ್ಬೋದು ನಾವು. ಯಾಕೊತ್ತಾ, ಇಲ್ಲಾಂದ್ರೆ ತುಂಬಾ ಕಷ್ಟ. ಅದನ್ನ ಒಂಥರ ಪೇಜ್ ಇವಾಗ 2ನೇದು 3ನೇದು ತೆಗಿಯಕ್ಕೆ, ಅದು 2ನೇದು 3ನೇದು ಬಿಡ್ರಿ, 17 18 ಎಲ್ಲ ಹೋದ್ರೆ ಓಡಿಸ್ಕೊಂಡು ಹೋಗ್ಬೇಕು ಬುಕ್ಕನ್ನ ಕೂತ್ಕೊಂಡು. ಇವನಂದ್ರೆ ಪರಿವಿಡಿಲಿ ಅದೇ ಚಾಪ್ಟರ್ ವೈಸ್ ನಾವು ಬುಕ್ಕಲ್ಲಿ ಇರುತ್ತಲ್ಲ, ಆತರ ಮಾಡ್ಬಿಟ್ಟಿದ್ದಾನೆ. ತುಂಬಾ ಚೆನ್ನಾಗಿದೆ. ನಾ ಕಳಿಸ್ತೀನಿ ನಿಮ್ಗೆ ಇವತ್ತು. ಆ ಲಿಂಕ್ ಕಳಿಸ್ತೀನಿ, ಒಂದ್ಸತಿ ನೋಡಿ. ನೀವು ಬೇರೆ ಲ್ಯಾಂಗ್ವೇಜ್ಗೂ ಮಾಡ್ಬೋದು ಅಂದ್ರೆ ನೀವು, ಯಾಕಂದ್ರೆ ಸುಭಾಷ್ಜಿಗೇನು ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ, ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗುಗಳಿವೆಯೇನೋ, ರಂಗಿನ ಹೂವೇ ನಿನ್ನಾತ್ಮ ಪೂಜೆ ಎಂಬುದೇ ಪರಮಾತ್ಮ. ಒಂದೊಂದೇ ಸರಿ ಹೇಳ್ತೀನಿ. ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣವು ಇದೆಯೇನೋ, ವಿಧ ವಿಧ ಹಸುಗಳೇ ನಿನ್ನಾತ್ಮ
ಬಿಳಿ ನೊರೆ ಹಾಲೆ ಪರಮಾತ್ಮ. ಭಜನೆಯು ನಾನಾ ರಾಗದಿ ಇರಲು ಭಕ್ತಿಗೆ ರಾಗ ಇದೆಯೇನೋ. ಭಜನೆ ಎಂಬುದೇ ನಿನ್ನಾತ್ಮ, ಭಕ್ತಿ ಎಂಬುದೇ ಪರಮಾತ್ಮ. ಅದನ್ನ ಹೇಳಿಲ್ಲ, ವಿಧ ವಿಧ ರಾಗವೇ ನಿನ್ನಾತ್ಮ. ಯಾವ್ದು ಹೇಳ್ದೆ ಅಲ್ಲ, ಹಸುಗಳು, ವಿಧ ವಿಧ ಹಸುಗಳದು ಅದು, ಆ ಸ್ಟ್ಯಾಂಜ ಅದು. ವಿಧ ವಿಧ ಹಸುಗಳು, ಬಣ್ಣದ ಹಸುಗಳೇ ನಿನ್ನಾತ್ಮ, ಬಿಳಿನೋರೆ ಹಾಲೆ ಪರಮಾತ್ಮ. ಹೇಳ್ದದ ಫಸ್ಟ್ ಅದು ವಿಧ ವಿಧ ಹಸುಗಳೇ ಅಂತ ಹೇಳಿದ್ರಿ ನೀವು, ಅದು ಚೇಂಜ್ ಆಗೈತಿ ಇಲ್ಲಿ. ವಿಧ 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 ಹಸುಗಳೇ ನಿನ್ನಾತ್ಮ, ಬಿಳಿ ನೊರೆ ಹಾಲೆ ಪರಮಾತ್ಮ ಅಂದು. ಏರು ಪೇರುಗಳು ಅಲೆಗಳು ಇರಲು ನೀರಿಗೆ ತಪ್ಪುಗಳಿವೆಯೇನೋ. ಅಲೆಯ ಅಲೆಯೋ ನಿನ್ನಾತ್ಮ, ನೀರು ಎಂಬುದೇ ಪರಮಾತ್ಮ. ಅಂಕು ಡೊಂಕುಗಳು ಕಬ್ಬಿಗೆ ಇರಲು ಒಳಗಿನ ಸಿಹಿಯೋ ಡೊಂಕೇನು. ಡೊಂಕಿನ ಕಬ್ಬೆ ನಿನ್ನಾತ್ಮ, ಸಮನದ ಸಿಹಿಯೇ ಪರಮಾತ್ಮ. ನೋಟಕ್ಕೆ ಕಮಾನು ಕಂಗಳು ಇರಲು ದೃಷ್ಟಿಗೆ ಕಮಾನು ಇದೆಯೇನೋ. ಕಮಾನು ಕಣ್ಗಳೇ ನಿನ್ನಾತ್ಮ, ನೇರ ದೃಷ್ಟಿಯೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಒಂದೊಂದೇ ಸರಿ ಹೇಳ್ದೆ. ಥ್ಯಾಂಕ್ಸ್ ಸರಸ್ವತಮ್ಮನವ್ರೆ, ಥ್ಯಾಂಕ್ ಯು. ನೀವು ಅರ್ಧ ಹೊತ್ನೆ ಫೋನ್ ಮಾಡಿ ಕೇಳಿದ್ರು ಹೇಳ್ತೀನಿ ಬೇಕಾರೆ. ಅವ್ರು ಸಂಗೀತ ಕಲ್ತಿದ್ದಾರೆ, ಶ್ರುತಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಹಾಡ್ತಾರೆ ಗೊತ್ತಾ. ಅದು ಶುರು ಮಾಡ್ಬೇಕಾರೆ ಅಮ್ಮ ತಗ್ಗಲ್ಲೇ ಶುರು ಮಾಡ್ಬೇಕು ನಾವುಗಳು. ಹೈ ಪಿಚ್ ಮಾಡ್ತಾರೆ, ನಾವು ಶುರು ಮಾಡ್ಬೇಕಾರೆ ತಗ್ಗಲ್ ಶುರು ಮಾಡಿದ್ರೆ ನೆಕ್ಸ್ಟ್ ಸ್ಟ್ಯಾಂಡ್ ಹೇಳಕ್ಕೆ ನಮ್ಮ ಧ್ವನಿ ಸೆಟ್ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಫಸ್ಟ್ ಹೈ ಪಿಚ್ ಆಡ್ಬಿಟ್ರೆ ಏನಾಗುತ್ತೆ, ನೆಕ್ಸ್ಟ್ ಸ್ಟ್ಯಾಂಡ್ ತಗೊಳಕ್ಕೆ ಆಗಲ್ಲ. ಹೌದು ಹೌದು, ಅಪಸ್ವರ ಹಾಡ್ಕೊಂಡ್ ಕೂತ್ಕೋಬೇಕು. ಅಪಸ್ವರ ಹಾಡ್ಕೊಂಡು, ಅದಕ್ಕೆ ನಾನು ಯಾವಾಗ್ಲೂ ತಗ್ಗಲ್ಲೇ ತಗೊಳ್ಳೋದು. ತುಂಬಾ ಕರೆಕ್ಟ್ ಆಗಿ ಹೇಳ್ತೀರ, 4:15 ಹಾಡ್ತಾರೆ ಅವರು. ತುಂಬಾ ನನ್ ಫ್ರೆಂಡ್ಗೆ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಹಾಡ್ತಾರೆ 4:15 ನೀಟಾಗಿ. ಶ್ರುತಿಬದ್ಧ ಚಂದ ಹಾಡ್ತಾರೆ. ಒಂದ್ ದಿವ್ಸ ಇವ್ರೆ ಇದ್ರಲ್ಲಿ ಊಟ ಮಾಡಿದ್ವಿ, ಅದೇ ಪ್ರಸಾದ ತಗೋಬೇಕು ಅಂತ ನಿನ್ನೆ. ಆಗಲ್ಲ, ಅಲ್ಲಿ ಅಷ್ಟು ಜನದ ಮಧ್ಯ ಎಲ್ಲ ಊಟಕ್ಕೆಲ್ಲ ಅಡ್ಜಸ್ಟ್ ಆಗಲ್ಲ ಇವ್ರೆ. ಒಂದ್ ದಿವ್ಸ ಏನೋ ಪ್ರಸಾದ ಬಹಳ ಕಷ್ಟ, ನಮ್ಗಳಿಗೂ ಕಷ್ಟ ಸ್ವಲ್ಪ. ಆಮೇಲೆ ಏನ್ ಮಾಡಿದ್ವಿ, ಇವತ್ ಬರ್ತಾ ರಾತ್ರಿ ಒಂದೇನೋ ಒಂದ್ ಖಾನಾವಳಿ ಇತ್ತು, ಅಲ್ಲಿ ತಿಂದ್ಬಿಟ್ವಿ. ಸರಿ ಪಾಪ ಸ್ವಾಮಿಗಳ ಏನು ಅವ್ರು ಶಿವಯೋಗಿ ಶಿವಾಚಾರ್ಯರೇ ಹೋಟ್ಲ್ ಕೂಡ ಬುಕ್ ಮಾಡ್ಕೊಟ್ಟಿದ್ದಾರೆ ಹತ್ರ. ಸರಿ ಅಲ್ಲಿ ಬೆಳಿಗ್ಗೆ ತಿಂಡಿ ತಿನ್ಬಿಟ್ವಿ, ಅಲ್ಲೇ ತಿಂಡಿ ಸಿಗತ್ತೆ. ಮಧ್ಯಾಹ್ನ ನಂದು ಫ್ರೆಂಡ್ ಅವ್ರದ್ದು ಮನೆ ರಿಲೇಟಿವ್ ಇದ್ರು, ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಆಯ್ತು, ಅದೇ ಆಯ್ತು. ಸರಿ ಸುಮ್ನೆ ಇದೀವಿ ಈಗ, ಏನ್ ಮಾಡೋಣ ಅಂತ. ಪಾಪ ಅಯ್ಯೋ, ಅಂದ್ರೆ ನಮ್ಮನೆಗ್ ನೀವು ಬರಕ್ಕೆ ಆಗಲ್ಲ, ಅಷ್ಟ್ ಚಿಕ್ಕದು. ನಾನು ಹೋದ್ರೆ ನೀವ್ ಆಚೆ ಬರ್ಬೇಕು, ಹಂಗಿದೀವಿ ನಾವು. ನೀವ್ ಹೋದ್ರೆ ಎಲ್ಲ ಅಲ್ಲಲ್ಲ ಸರಸ್ವತಮ್ಮನವ್ರೆ, ಇಂದುಕಲಾ ಮೇಡಮ್, ನೀವ್ ಎಲ್ಲಿ ಹೋದ್ರು ಮನೆ ಚಿಕ್ಕದಾಗ ಹೋಗುತ್ತೆ ಅನ್ಬೇಡಿ. ಅಲ್ಲ, ಮನೆ ಚಿಕ್ಕದಾದ್ರೂ ಮನಸ್ಸು ದೊಡ್ಡದಿದೆಯಲ್ಲ, ಅದೇನೋ ಅದೇ, ಅದನ್ನ ಒಳ್ಳೇದಾಗಿ ಇಟ್ಕೊಂಡ್ಬಿಡ್ಬೇಕು ಅಲ್ವಾ. ಇವತ್ತು ಕೋಕಿಲಾ ಅವರು ಅಲ್ವಾ ಇಲ್ಲಿ, ಅವರು ಇದ್ರಲ್ಲಿ ಇದ್ದಾರೆ. ಪಾಪ ಅವ್ರು ನನ್ನ ಮೀಟ್ ಮಾಡ್ಬೇಕು ಅಂತ ತುಂಬಾನೇ ಹೇಳಿದ್ರು, 2 ಸತಿ ಫೋನ್ ಮಾಡಿದ್ರು ನನ್ಗೆ. ಆ ಟೈಮ್ಗೆ ಅವ್ರಿಗೆ ಅಲ್ಲಿ ಪ್ರೋಗ್ರಾಮ್ ಬಂದಿದ್ದಾರೆ, ನಾನ್ ಎದ್ ಬಂದ್ಬಿಟ್ಟೆ. ಪಾಪ ಅವ್ರನ್ನ ನೋಡಕ್ ಆಗ್ಲಿಲ್ಲ ಇವತ್ತು, ಪಾಪ ಕೋಕಿಲಾ ಅಂತ. ಶ್ರೀ ಗುರುವೇ ಮುಕ್ತಿ ಮಾರ್ಗವ ತೋರೆ ಮಗೆ, ಭೂಲೋಕ ಸಲಹಿ ಕಾಯುವ ಸ್ವಾಮಿ, ನಿನ್ನಯ ಚರಣಕ್ಕೆ ಶರಣಾರ್ಥಿ ಶಿವಯೋಗಿ. ಶ್ರೀ ಗುರುವೇ ಮುಕ್ತಿ ಮಾರ್ಗವ ತೋರ ಮಗೆ, ಪಾಲಿಕೊಪ್ಪವು ಜನ್ಮಸ್ಥಳವು, ಹುಲಿಯು ನಿನ್ನ ವಾಹನವು. ಪ್ರಸನ್ನ ರೇಣುಕ ಗುರುವರನೇ, ಜ್ಞಾನ ಗಂಗೆಯಲಿ ಶ್ರೀ ಶಿವಚರಣ.
ಜ್ಞಾನ ಕರ್ತೃ ಶ್ರೀ ಗುರುವರನೇ ಶಿವಯೋಗಿ ಶ್ರೀ ಗುರುವೇ ಮುಕ್ತಿ ಮಾರ್ಗವ ತೋರೆ ಮಗೆ ಮಾನವ ಧರ್ಮಕ್ಕೆ ಜಯವೆಂದೇ ಸಕಲ ಜೀವಿಗೆ ಶುಭವೆಂದೇ ಕಾಯಕ ಕೈಲಾಸ ಎಂದವನೇ ಕಾಯಕ ಮಾಡಲು ಕೈಲಾಸ ತೋರಿದೆ ಕರುಣಾಕರ ಗುರು ಗಂಗಾಧರನೇ ಶಿವಯೋಗಿ ಶ್ರೀ ಗುರುವೇ ಮುಕ್ತಿ ಮಾರ್ಗವ ತೋರೆ ಮಗೆ ಎಲ್ಲ ಬಲ್ಲಂತ ಶಿವ ಶರಣ ಸಕಲ ಜೀವಿಗೆ ಶುಭ ಕರಣ ಭಕ್ತರ ರಕ್ಷಿಸೆ ಶ್ರೀ ಶಿವ ಶರಣ ಬಿಡೆನು ನಿನ್ನಯ ಶುಭ ಚರಣ ಬಿಡೆನು ನಿನ್ನಯ ಶುಭ ಚರಣ ಶಿವಯೋಗಿ ಶ್ರೀ ಗುರುವೇ ಮುಕ್ತಿ ಮಾರ್ಗವ ತೋರೆ ಮಗೆ ಶಿವಯೋಗಿ ಶ್ರೀ ಗುರುವೇ ಮುಕ್ತಿ ಮಾರ್ಗವ ತೋರೆ ಮಗೆ ಭೂಲೋಕ ಸಲಹಿ ಕಾಯುವ ಸ್ವಾಮಿ ನಿನ್ನಯ ಚರಣಕ್ಕೆ ಶರಣಾರ್ಥಿ ಶಿವಯೋಗಿ ಶ್ರೀ ಗುರುವೇ ಮುಕ್ತಿ ಮಾರ್ಗವ ತೋರೆ ಮಗೆ ಮುಕ್ತಿ ಮಾರ್ಗವ ತೋರೆ ಮಗೆ ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ ಶುಭರಾತ್ರಿ. ಶಿವರಾತ್ರಿ. ನಮಸ್ಕಾರ ನಮಸ್ಕಾರ.